ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಆಲ್ ಗೈಸ್. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಫ್ರೆಶ್ ಆಗಿ ಎಲ್ಲ ಇವಾಗ ಹೋಗ್ಲಿಕ್ಕೆ ಹೊರಟಿದ್ದೇವೆ ನಾವು ಗೈಸ್. ಇವತ್ತು ನಾವು ನನ್ನ ಒಂದು ಫೇವ್ರೆಟ್ ಪ್ಲೇಸ್ಗೆ ಹೋಗ್ತಾ ಇದ್ದೇನೆ. ನೀವು ಎಲ್ಲಿಗೆ ಏನು ಅಂತ ಹೇಳಿ ಫುಲ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ಶಾಲ್ಲ. ಸೊ ಗೈಸ್, ನೀವು ಕೂಡ ನಮಗೆ ಪ್ರೇ ಮಾಡಿ ಹಾಗೂ ನಾವು ಕೂಡ ನಿಮಗೆ ಪ್ರೇ ಮಾಡ್ತೇವೆ. ಎಲ್ಲರೂ ಕೂಡ ಸೇಫ್ ಆಗಿ ಹೆಲ್ತಿಯಾಗಿ ಆರಾಮಾಗಿ ಇರ್ಲಿ ಅಂತ ಹೇಳಿ. ಸೊ ಗೈಸ್, ಇವಾಗ ಹೋಗ್ಲಿಕ್ಕೆ ಹೊರಡ್ತಾ ಇದ್ದೇವೆ ಗೈಸ್. ಹೊರಡುವ ಮಧ್ಯದಲ್ಲಿ ಎಂತ ಮೊಬೈಲ್ ಎಲ್ಲ ಮುಟ್ಟುವ ಹಾಗೆ ಇಲ್ಲ, ಯಾಕಂತ ಹೇಳಿದ್ರೆ ಗೊತ್ತುಂಟಲ್ಲ, ಬೇಗ ಬೇಗ ಎಲ್ಲ ಹೋಗ್ಬೇಕು. ಮತ್ತೆ ನಮ್ಮ ಸಲ್ಮಾನ್ ಅವ್ರು ನೋಡಿ ಗೈಸ್. ನಾನು ಹೋಗ್ಲಿಕ್ಕೆ ಹೊರಡ್ತಾ ಇದ್ದೇನೆ. ತುಂಬಾನೇ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ನನ್ನ ಒಂದು ಫೇವ್ರೆಟ್ ಪ್ಲೇಸ್ ಇದು. ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಇನ್ಶಾಲ್ಲ ಇನ್ನು ಹೆಚ್ಚು ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆದ್ರೆ ಸಾಕು ಅಂತ ಹೇಳಿ ಅಷ್ಟೇ, ತುಂಬಾ ಆಸೆ ಆಗ್ತದೆ. ಆಮೇಲೆ ಗೈಸ್, ಇನ್ಶಾಲ್ಲ ಅಲ್ಲಿಂದ ಎಲ್ಲಿಗೆಲ್ಲ ಹೋಗ್ತೀನಿ ಅದು ಕೂಡ ಎಲ್ಲ ವ್ಲಾಗ್ ಅಲ್ಲಿ ಹಾಕ್ತೇನೆ ಇನ್ಶಾಲ್ಲ. ಅಲ್ಲಿ ನನ್ನ ಶನ್ಸ್ ಅಂತೂ ಬೇಗನೆ ಎದ್ದು ರೆಡಿ ಆಗಿದ್ದಾಳೆ. ಆಮೇಲೆ ನನ್ನ ಆಂಟಿ ಮಕ್ಕಳು ಬಂದಿದ್ದಾರೆ, ಮತ್ತೆ ನನ್ನ ಅಮ್ಮ, ನನ್ನ ತಮ್ಮ. ಸೊ ನಾವು ಹೋಗುದು ಇವಾಗ ಇನ್ಶಾಲ್ಲ ಗೈಸ್. ಹೋಗುದು ಎಲ್ಲವೂ ಕೂಡ ಬ್ಲಾಗ್ ಅಲ್ಲಿ ಹಾಕ್ತೇನೆ. ಯಾರೆಲ್ಲ ಹೊಸ ವ್ಯೂವರ್ಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತೆ ಆದಷ್ಟು ಚೆನ್ನಾಗಿ ಶೇರ್ ಮಾಡಿ. ಹಾಗೆ ನಮ್ಮ ಒಂದು ಬಂಗಾರದ ಗಾಡಿಗೆ ನಾವು CNG ಹಾಕ್ಲಿಕ್ಕೆ ಅಂತ ಬಂದಿದ್ದು. ಹಾಗೆ ಗೈಸ್, ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಇತ್ತು. ಸೊ ಹಾಗಾಗಿ ಹೋಟ್ಲಿಗೆ ಹೋಗಿ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಗೈಸ್. ಇಲ್ಲಿದು ಪಲಾವ್ ಎಂತ ಟೇಸ್ಟ್ ಇತ್ತು, ವಾವ್, ಇಷ್ಟ ಆಯ್ತು ನನಗೆ. ಹಾಗೆ ಗೈಸ್, ಅಲ್ಲಿ ಒಂದು ಸಣ್ಣ ಒಂದು ಫೋಸ್ ನಮ್ಮದು. ಹಾಗೆ ಸಲ್ಮಾನವ್ರು ಹೇಳೋದು ಬೇಗ ಬೇಗ ನಾಷ್ಟ ಮಾಡಿ ಹೊರಡಿ ಅಂತ. ಹಾಗೆ ಗೈಸ್, ಮಕ್ಕಳೆಲ್ಲ ಬನ್ಸ್ ಅದಿದೆಲ್ಲ ತಗೊಂಡ್ರು. ನಾನು ಮತ್ತೆ ಅಮ್ಮ ಪುಲಾವ್ ತಗೊಂಡಿದ್ದು. ಹಾಗೆ ಗೈಸ್, ಅಲ್ಲಿಂದ ಇದು ರೋಡ್ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲ ಗೈಸ್. ಇದು ಅಂದರೆ ನಾವು ಅಲ್ಲಿ ಗಾಡಿ ಇಟ್ಟು ಅಲ್ಲಿಂದ ನಾವು ಬೋಟಲ್ಲಿ ಹೋಗಿ ಮತ್ತೆ ಸೀದಾ ಮಾಡೋರಿಗೆ ಹೋಗುದು. ಹಾಗೆ ನಾವು ಫೈನಲಿ ಬಂದು ಇಲ್ಲಿ ರೀಚ್ ಆಗಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಇಲ್ಲಿಂದ ಹೋಗುದು ಬೋಟಲ್ಲಿ. ಹಾಗೆ ಟಿಕೆಟ್ ಎಲ್ಲ ತಗೊಂಡು ಇಲ್ಲಿಂದ ಹೋಗ್ತಾ ಇದ್ದೇವೆ ಬೋಟಲ್ಲಿ ಕುತ್ಕೊಳ್ಳಿಕ್ಕೆ. ಮತ್ತೆ ಬೋಟಲ್ಲಿ ಫೋಟೋ ಶೂಟಿಂಗ್, ವಿಡಿಯೋ ಶೂಟಿಂಗ್ ಅಂತ ಇಲ್ಲ. ಸೊ ಹಾಗೆ ನಾವು ಸ್ವಲ್ಪ ಇಲ್ಲಿ ಒಂಚೂರು ತೆಗೆದಿದ್ದು ಕ್ಲಿಪ್ ಅಷ್ಟೇ. ತುಂಬ ಜನ ಈಗ ಗೊತ್ತಿರೋದಿಲ್ಲ ಅಲ್ಲ, ಸ್ವಲ್ಪ ನೋಡ್ಲಿ ಖುಷಿಯಾಗಲಿ ಈ ಥರ ಪ್ಲೇಸ್ ಅಲ್ಲ ಅಂತ ಹೇಳಿ ಅಷ್ಟೇ. ಓಕೆ, ಮತ್ತೆ ಬೇರೆ ಎಂಥದ್ದು ಅಲ್ಲ ನನಗೆ ಇದಂತ ಕಂಟೆಂಟ್ ಅದು ಎಂತ ಅಲ್ಲ. ನೋಡೋದಿದ್ದವರಿಗೆ ಸ್ವಲ್ಪ ನೋಡ್ಲಿ ಈ ಥರ ಪ್ಲೇಸ್, ಖುಷಿಯಲ್ಲ ಗೈಸ್. ಇದು ನಮ್ಮ ಬೆಂಗರೆದು ಬೋಟು ನೀರಲ್ಲಿ ಹೋಗುದು. ಹಾಗೆ ಗೈಸ್, ಇಲ್ಲಿ ಇದು ನಾವು ತುಂಬ ಸತಿ ಹೋಗಿ ನಮಗೆ ಅಭ್ಯಾಸ ಆಗಿದೆ. ಮತ್ತೆ ಇಲ್ಲಿ ನೋಡಿ, ಇದು ಎಷ್ಟು ಖುಷಿ ಆಗುತ್ತೆ ಈ ಥರ ನೋಡಲಿಕ್ಕೆ. ಹಾಗೆ ಗೈಸ್, ಹೋಗ್ತಾ ಖುಷಿ ಆಯಿತು. ಫೈನಲಿ ಮ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ವಿ. ಹಾಗೆ ನಾವು ಇಲ್ಲಿ ಟಿಕೆಟ್ ಮಾಡಲಿಕ್ಕೆ ಅಂತ ಹೋಗುದು. ಯಾಕಂತ ಹೇಳಿದ್ರೆ ನಾವು 1 ವೀಕ್ ಮುಂಚೆನೇ ಒನ್ ಮಂತ್ ಮುಂಚೆ ಟಿಕೆಟ್ ಮಾಡಿದ್ರೆ ನಮಗೆ ರಿಸರ್ವೇಷನ್ನಲ್ಲಿ ಟಿಕೆಟ್ ಸಿಗ್ತಿತ್ತು. ಬಟ್ ನಾವು 1 ವೀಕ್ ಇರುವಾಗ ಮಾಡುವ ಅಂತೇಳಿ ಒಂದು 3-4 ಡೇಸ್ ಇರುವ ಸುಮ್ಮನೆ ಇದ್ದದ್ದು. ಆವಾಗ ನೋಡಿದ್ರೆ ಎಲ್ಲ ಬುಕ್ ಫುಲ್, ಅಂದರೆ ಎಲ್ಲದು ಟಿಕೆಟ್ ಬುಕ್ ಆಗಿತ್ತು. ನಮಗೆ ಒಂದು 4 ಇದು ಸೀಟ್ ಇತ್ತು, ಬಟ್ ಅದು ಎಲ್ಲಿ ಬೇರೆ ಬೇರೆ ಬೋಗಿಯಲ್ಲಿ ಸಿಕ್ಕಿತ್ತು. ನಮಗೆ ಅದಕ್ಕೆ ಬೇಡ ಅಂತೇಳಿ ನಾವು ಮತ್ತೆ ಹೀಗೆ ಬುಕ್ ಮಾಡಿ ಹೋಗುದು. ಹಾಗೆ ಗೈಸ್, ನಾವು ಹೋಗುವಾಗ ಖುಷಿ ಆಯಿತು. ಕಾಮಾಗಿ ಕೂಲಾಗಿ ಎಂಜಾಯ್ ಮಾಡ್ತಾ ಹೋದ್ವಿ. ಯಾಕಂತ ಹೇಳಿದ್ರೆ ಫುಲ್ ಫ್ರೀ ಆಗಿತ್ತು, ಏನು ಇರಲಿ. ಮತ್ತೆ ಬರುವಾಗ ಎಂತಂತಾನೆ ಗೊತ್ತಿಲ್ಲ ಗೈಸ್, ಅದೇ ಟೆನ್ಷನ್ ಆಗುತ್ತೆ. ಹಾಗೆ ಗೈಸ್, ನನ್ನ ಶಂಜನ ಕುತ್ಕೊಂಡಿದ್ದಾಳೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೋಗ್ಲಿಕ್ಕೆ. ಹಾಗೆ ಗೈಸ್, ನಮ್ದು ಟ್ರೈನ್ ಬಂತು. ಅಲ್ಲಿ ನಾವು ಟ್ರೈನಲ್ಲಿ ಹೋಗಿ ಸ್ವಲ್ಪ ಕುತ್ಕೊಂಡು ಮುಖ ಎಲ್ಲ ಫ್ರೆಶ್ ಎಲ್ಲ ಆಗಿ ಸ್ವಲ್ಪ ನಾವು ಅಲ್ಲಿ ಸ್ವಲ್ಪ ಸಣ್ಣದೊಂದು ಅಂಗಡಿ ತೋರ್ತಾ ಉಂಟಲ್ಲ, ಅಲ್ಲಿಗೆ ಏನೋ ತರುವ ಅಂತೇಳಿ ಹೋಗುದು. ಹಾಗೆ ಗೈಸ್, ಅಲ್ಲಿಗೆ ಹೋಗ್ತಾ ಅಲ್ಲಿ ಸ್ವಲ್ಪ ಜನ ಇದ್ರು. ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗುವಂತ, ಅವ್ರು ಹೋಗುದೇ ತೋರ್ಲಿಲ್ಲ. ಅದಕ್ಕೆ ಮತ್ತೆ ಹೋಗಿ ತರಲಿಲ್ಲ ಅಂದ್ರೆ ಮತ್ತೆ ಟ್ರೈನ್ ಹೋದ್ರೆ. ಸೊ ಹಾಗೆ ನಾವು ಟ್ರೈನಲ್ಲಿ ಕುತ್ಕೊಂಡು ಸ್ವಲ್ಪ ಮಾತಾಡ್ತಾ ನಗಾಡ್ತಾ ಎಲ್ಲ ಸ್ವಲ್ಪ ಹೊತ್ತಿದ್ವಿ. ಅದರ ಮೇಲೆ ಸ್ಲಿಪ್ಪೆ ಮಲ್ಗಿದೆ ಗೈಸ್. ಮತ್ತೆ ಎದ್ದದ್ದು ನಾನು ಸ್ವಲ್ಪ ತುಂಬ ದೂರ ಹೋದ್ಮೇಲೇನೆ ಇರಬೇಕು. ಒಳ್ಳೆ ನಿದ್ರೆ ಮಾಡಿದ್ದೆ, ಅಂದ್ರೆ ಯಾರು ಕೂಡ ಇರ್ಲಿಲ್ಲ. ಚಂದ ಮನೆ ಬೆಡ್ಡಲ್ಲಿ ನಿದ್ರೆ ಮಾಡಿದಾಗ ಮಾಡಿದ್ದೆ ಗೈಸ್. ನನ್ನ ಶಂಜ ಕೂಡ ಸುಮ್ಮನೆ ಕುತ್ಕೊಂಡಿದ್ಲು, ಆಂಟಿ ಮಕ್ಕಳ ಜೊತೆ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು, ತಿಂತ ಅಲ್ಲ. ಆಮೇಲೆ ಚಂದ ನಿದ್ರೆ ಎಲ್ಲ ಮಾಡಿ ಸಡನ್ಲಿ ನೋಡುವಾಗ ಗೈಸ್ ಮತ್ತೆ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರು. ಬೇಗ ಬೇಗ ಮುಖ ಎಲ್ಲ ತೊಳೆದು ಮತ್ತೆ ಚಂದ ಮಾಡಿ ಕುತ್ಕೊಂಡೆ ಗೈಸ್. ಚಂದ ಶಾಲ್ ಎಲ್ಲ ಹಾಕೊಂಡು ಚಂದ ಮಾಡಿ ಕುತ್ಕೊಂಡೆ, ನಿದ್ರೆ ಮಾಡದೇ ಇದ್ದಾಗಿದ್ದೆ ಅಲ್ಲ ಮುಖ. ಸೊ ಹಾಗೆ ಅದು ಸ್ವಲ್ಪ ಹೊತ್ತಾಗಿತ್ತು ವಿಡಿಯೋ ತೆಗೆಯುವಾಗ. ಹಾಗೆ ಮತ್ತೆ ನಾನು ಶಂಜ ಕೂಡ ನಿದ್ರೆ ಎಲ್ಲ ಮಾಡಿ ಎದ್ದು ಅವಳು ಕೂಡ ಚಂದ ಮಾಡಿ ಕುತ್ಕೊಂಡಿದ್ದಾಳೆ ಅಮ್ಮನ ಹತ್ರ. ಅವಳು ಸ್ವಲ್ಪ ತಿಂದಲ್ಲ, ಸ್ವಲ್ಪ ಎನರ್ಜಿ ಆಗಿದ್ದಾಳೆ. ಹಾಗೆ ಇನ್ನು ಹತ್ರ ಆಯ್ತು. ನಾವು ಇನ್ನು
ಏನು ಕ್ಯಾಲಿಕಟ್ಗೆ ರೀಚ್ ಆಗಿ ಅಲ್ಲಿಂದ ಏನೆಲ್ಲ ಒಟ್ರಾಶಿ ಅದು ಹೇಳ್ತೇನೆ, ಮುಂದೆ ಸ್ಟೋರಿ ಉಂಟು. ಹಾಗೆ ಗೈಸ್ ಫೈನಲಿ ಬಸ್ಸು ಸಿಕ್ತು, ಬಸ್ ಹತ್ತಿ ಮಡವೂರಿಗೆ ಹೋಗುದು ಇವಾಗ. ಓಕೆ, ಇವಾಗ ನಾವು ಉಂಟಲ್ಲ ಮಡವೂರು ಬಸ್ ಹತ್ತಿದ್ದೇವೆ ಗೈಸ್. ಮಡವೂರಿಗೆ ಹೋಗುವಾಗ ಸ್ವಲ್ಪ ಸ್ವಲ್ಪ ಈ ಥರ ಎಲ್ಲ ಪ್ಲೇಸಲ್ಲಿ ನೋಡುವಾಗ ಅಲ್ಲೆಲ್ಲಿ ಇಳಿದು ಸ್ವಲ್ಪ ನಡ್ಕೊಂಡೆಲ್ಲ ಎಂಜಾಯ್ ಮಾಡ್ತಾ ಹೋಗುವಂತ ಅನಿಸ್ತಿತ್ತು. ಬಟ್ ಆದರೆ ಏನು ಮಾಡೋದು ಹೇಳಿ, ಅಲ್ಲೆಲ್ಲ ಹೋಗ್ತಾ ಕೂತ್ಕೊಳ್ಳಿಕ್ಕೆ ನಮ್ಮದ ಗಾಡಿ ಅಲ್ಲಲ್ಲ, ಬಸ್ಸು ಬೇರೆದಲ್ಲ, ನಾವು ನಮ್ಮ ಒಂದು ಕಾರೆಲ್ಲ ಇದ್ರೆ ಓಕೆ ಆ ಥರ ಹೋಗ್ಬೋದು. ಫೈನಲಿ ನಾವು ಹೋಗಿ ಎಂಜಾಯ್ ಮಾಡಿ ಸಲ್ಮಾನವ್ರಿಗೆ ಒಂದು ಎಷ್ಟೊತ್ತಿಗೆ ಹೋಗಿ ಮಲ್ಕೊಂಡಿಲ್ಲ ಅಂತ ಆಗಿತ್ತು. ಅವ್ರು ನಾನು ವಿಡಿಯೋ ಮಾಡೋದು ನೋಡಿ ಮತ್ತೆ ವಾಪಸ್ ಎದ್ದು ಕೂತ್ಕೊಂಡ್ರು ಪಾಪ, ಅಷ್ಟು ಟಯರ್ಡ್ ಆಗಿದ್ವಿ ನಾವು. ಹಾಗೆ ಗೈಸ್ ಖುಷಿ ಆಯಿತು ಈ ಥರ ರೂಮ್ ಸಿಕ್ಕಿದ್ದು. ಅಂದರೆ ನಾವು ಒಂದು 6 ಮೆಂಬರ್ಸ್ ಇದ್ವಿ ಅಲ್ಲ, ಸೊ ನಾವು ಹಾಗಾಗಿ ಈ ಥರ ರೂಮ್ ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ, ಎಲ್ಲ ಒಂದೇ ರೂಮಲ್ಲಿ ಇರ್ಬೋದಲ್ಲ, ಖುಷಿ ಆಗುತ್ತೆ. ಸೊ ಹಾಗೆ AC ಕೂಡ ಮಾಡಿ ಕೂತ್ಕೊಂಡಿದ್ದು ಗೈಸ್. ಇಲ್ಲ ಅಂತ ಹೇಳಿದ್ರೆ ಎಂತ ಇಲ್ಲ ಇತ್ತು, ಒಂದು ನಿಮಿಷ ಕೂಡ ಕೂತ್ಕೊಳ್ಳಿಕ್ಕೆ ಅಷ್ಟು ಸೆಕೆ ಇತ್ತು. ಹಾಗೆ ತುಂಬಾ ಖುಷಿ ಆಯಿತು. ಮತ್ತು ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ನಾವು ಲಂಚ್ ಮಾಡ್ಲಿಕ್ಕೆ ಅಂತ ಹೋಗುದು. ಅಂದ್ರೆ ನಾವು ಮಾಡಲಿಲ್ಲ ಇತ್ತಲ್ಲ ಮಧ್ಯಾಹ್ನ, ನಮ್ದು ಅಲ್ಲೇ ಆಚೆ ಈಚೆ ಹೋಗಿನೇ ಟೈಮ್ ವೇಸ್ಟ್ ಆಯಿತು. ಹಾಗೆ ಇಲ್ಲಿ ಲಂಚ್ ಮಾಡುವ ಅಂತ ಹೇಳಿ ಬಂದ್ವಿ ಗೈಸ್. ತುಂಬಾ ಟೇಸ್ಟಿ ಇರುತ್ತೆ ಇಲ್ಲಿ ಹೋಟ್ಲ್ ಫುಡ್, ಸೊ ನಮ್ಗೆ ಇಷ್ಟ. ಹಾಗೆ ಗೈಸ್ ಅಲ್ಲಿ ಫಸ್ಟ್ ಇದು ನಿಜ ಹೇಳ್ತೇನೆ ಗೈಸ್, ತುಂಬಾ ಟೇಸ್ಟ್ ಇರುತ್ತೆ ಅಲ್ಲಿದು ಬಿರಿಯಾನಿ ಪಲಾವ್ ಎಲ್ಲ. ನಾನು ಫಸ್ಟ್ ಟೈಮ್ ಹೋದಾಗ ನಾನು ಬೇರೆ ಹೋಟ್ಲಿಗೆ ಹೋಗಿದ್ದೆ ನಾನು, ಆವಾಗ ಅಲ್ಲಿಂದ ಮತ್ತೆ ನೈಟ್ ಈಚೆ ಹೋಟೆಲ್ಗೆ ಬಂದಾಗ ಇಲ್ಲಿದು ಫುಡ್ ಇಷ್ಟ ಆಯಿತು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದಾಗ ಕೂಡ ಈಗ ಅಲ್ಲಿಗೆ ಹೋಗಿದ್ದು. ಮತ್ತೆ ಅಲ್ಲಿದು ಇಲ್ಲಿ ಈ ಥರ ಏನು ಹೇಳ್ತಾರೆ ಗೈಸ್, ಚಾಕ್ಲೇಟ್ಸ್ ಅದೆಲ್ಲ ನೋಡುವಾಗ ಉಂಟಲ್ಲ, ಸಣ್ಣದಿರುವಾಗ ನಮಗೆ ನೆನಪಿಗೆ ಬಂತು. ಅಂದರೆ ನಾವು ಸಣ್ಣದಿರುವಾಗ ಉಮ್ಮಣ್ಣತನ ಅಂಗಡಿಯಲ್ಲಿ ಹೋಗಿ ಎಲ್ಲ ಈ ಥರ ತಿಂತಾ ಇದ್ವಿ, ಆ ಥರ ಚಾಕ್ಲೇಟ್ಸ್ ಎಲ್ಲ. ಸೊ ಅದೇ ನೆನಪಾಯಿತು. ಹಾಗೆ ನಾವು ಫೈನಲಿ ಅಲ್ಲಿಂದೆಲ್ಲ ಮನೆಗೆ ಹೋಗಿ ರೂಮಿಗೆ ಹೋಗಿ ಮತ್ತೆ ದರ್ಗಾಕ್ಕೆ ಬಂದಿದ್ದು. ಸೊಲಾತ್ ಆಗ್ತಾ ಇತ್ತು, ಸಂಜೆ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ ಗಾಯ್ಸ್. ಹೆಲೋ ಗಾಯ್ಸ್, ನೀವು ನನ್ನ ವಿಡಿಯೋಸ್ ಎಲ್ಲ ನೋಡಿದ್ರಿ. ನಾನು ಬಂದು ಇಲ್ಲಿ ರೀಚ್ ಆಗಿದ್ದು ಕೂಡ ನಾನು ದರ್ಗದ್ದು ಏನು ಶೂಟ್ ಮಾಡಲಿಲ್ಲ ಇಷ್ಟು ತನಕ. ನಾಳೆ ಮಾರ್ನಿಂಗ್ ಹೋಗಿ ಶೂಟ್ ಮಾಡ್ತೇನೆ. ಇವಾಗ ಸೊಲಾತಿಗೆ ಹೋಗಿ ಸ್ವಲ್ಪ ಕುತ್ಕೊಂಡು ಲಾಸ್ಟ್ ಪ್ರೇಯರ್ ಅಲ್ಲಾಗಿ ಬಂದ್ವಿ. ಈಗ ರೂಮಿಗೆ ಬಂದು ಫ್ರೆಶ್ ಆಗಿ ಇನ್ನು ಡಿನ್ನರ್ ಮಾಡ್ಲಿಕ್ಕೆ ಹೋಗ್ಬೇಕು. ಸೊ ಗೈಸ್ ತುಂಬಾನೇ ಖುಷಿ ಆಯ್ತು, ಮಾಷಾಅಲ್ಲಾ ಅಲ್ಹಮ್ದುಲಿಲ್ಲಾ ಗೈಸ್. ಐಲನ್ ಅದು ನಾನು ಕಾಜಲ್ ಹಾಕಿದ್ದೆಲ್ಲ ಫುಲ್ ಸ್ಪ್ರೆಡ್ ಆಗಿ ಒಂದು ಬದಿಯಲ್ಲಿ ನಿದ್ದೆ ಬರ್ತಾ ಉಂಟು, ಅಷ್ಟಿಷ್ಟೇನಲ್ಲ. ಯಾಕಂತ ಹೇಳಿದ್ರೆ ನಾವು ಟ್ರೈನಲ್ಲಿ ಮಲಗಿದ್ದೆ, ಬಟ್ ಮತ್ತೆ ತುಂಬಾ ಜನ ಆಗ್ಲಿಕ್ಕೆ ಬಂದ್ರಲ್ಲ, ಸೊ ಮಲಗ್ಲಿಕ್ಕೆ ಸರಿಯಾಗ್ಲಿಲ್ಲ. ಹಾಗಾಗಿ ನಾವು ಮಲಗ್ಲಿಲ್ಲ. ಮತ್ತೆ ಅದೇ ಮಾತಾಡ್ತಾ ಬಂದದ್ದೇ ಗೊತ್ತಾಗ್ಲಿಲ್ಲ. ನಾವು ಒಂದು 3 o'clock 3:30 ಸಮಥಿಂಗ್ ರೀಚ್ ಆಗಿದ್ವಿ ಇಲ್ಲಿ ಕ್ಯಾಲಿಕಟ್ಗೆ. ಅದ್ರ ಮೇಲೆ ಅಲ್ಲಿಂದ ನಾವು ಲಾಸ್ಟ್ ಟೈಮ್ ಬಂದಾಗ ನಮ್ಗೆ ಸ್ವಲ್ಪವೂ ಕೂಡ ಗೊತ್ತಾಗ್ಲಿಲ್ಲ. ಈ ಟೈಮಲ್ಲಿ ತುಂಬಾನೇ ಟೆನ್ಷನ್ ಆಗಿತ್ತು, ಮತ್ತೆ ತುಂಬಾನೇ ಟೈರ್ಡ್ ಆಗಿದ್ವಿ, ಮತ್ತೆ ತುಂಬಾನೇ ಕನ್ಫ್ಯೂಷನ್ ಆಗಿದ್ವಿ. ಯಾಕಂತ ಹೇಳಿದ್ರೆ ಅಲ್ಲಿ ಆಟೋ ಸ್ಟ್ಯಾಂಡ್ ಇತ್ತು, ಅದರದೊಂದು ಇದ್ರ ಗುರ್ತದಲ್ಲಿ ಬಂದಿದ್ದು, ಎಲ್ಲ ಫುಲ್ ಚೇಂಜ್ ಆಗಿದೆ, ಎಲ್ಲ ಏನೋ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ, ಏನೋ ಕಟ್ತಾ ಇದ್ದಾರೆ. ಸೊ ನಮ್ಗೆ ಗೊತ್ತಾಗ್ಲಿಲ್ಲ. ನಾವು ಅಲ್ಲಿ ಯಾರ ಹತ್ರ ಕೇಳಿಕೋ, ಎಲ್ಲರಿಗೂ ಗೊತ್ತೂ ಇಲ್ಲ, ಭಾಷೆನೂ ಬರುದಿಲ್ಲ, ಆ ಮಲಯಾಳದಲ್ಲಿ ಬರ್ದದ್ದು ಆ ರೌಂಡ್ ಅಕ್ಷರ ಅರ್ಥನೂ ಆಗುದಿಲ್ಲ. ಅದು ನಮ್ಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ. ಸೊ ಇಂಗ್ಲಿಷ್ ಅಲ್ಲಿ ಒಂದು ಆಚೆ ಟ್ರಾನ್ಸ್ಲೇಷನ್ ಮಾಡಿ ಹಾಕಿದ್ರೆ ಓಕೆ, ಬಟ್ ಪೂರ್ತಿ ಮಲಯಾಳದಲ್ಲೇ ಹಾಕಿರ್ತಾರೆ. ಸೊ ನಮ್ಮ ಈ ಕರ್ನಾಟಕದಲ್ಲಿ ಹೇಳೋದು ಇಂಗ್ಲಿಷ್, ಕನ್ನಡ, ಹಿಂದಿ ಎಲ್ಲವೂ ಭಾಷೆ ಇರುತ್ತೆ, ಬಟ್ ಇಲ್ಲಿ ಬರೀ ತುಂಬಾ ಕಡಿಮೆ ಇಂಗ್ಲಿಷ್ ಇರುದು. ಎಲ್ಲ ಬದಿ ನೋಡಿದ್ರು ಬಸ್ಸಲ್ಲಿ ಕೂಡ ಬೋರ್ಡ್ ಮಲಯಾಳಮೇ, ಎಲ್ಲ ಬದಿ ಕೂಡ ಮಲಯಾಳಂ ತುಂಬಾ ಕಡಿಮೆ. ಕನ್ನಡದಲ್ಲಿ ಎಲ್ಲ ಇರೋದು, ಸಾರಿ ಕನ್ನಡ ಅಲ್ಲ, ಇಂಗ್ಲಿಷ್ ಅಲ್ಲಿ ಇರೋದು. ಹಾಗೆ ಗೈಸ್ ಎಲ್ಲರ ಕೇಳಿ ಒಂದು ಬಸ್ಸಿನವನು ಹತ್ತಿಸ್ಕೊಂಡ. ನಾವು ಬಸ್ಸಿಗೆ ಟಿಕೆಟ್ ಅವನಿಗೆ ಬೇಕಿತ್ತೇನೋ, ಎಲ್ಲೋ ತಗೊಂಡೋಗಿ ಬಿಟ್ಟ. ನಾವು ಇಳ್ದ್ವಿ ಅಲ್ಲಿ, ಅವ್ರೊಂದು ಬದಿ ಹೋಗ್ಲಿಕ್ಕೆ ಹೇಳುದು, ನಾವು ಅಲ್ಲಿ ತನಕ ನಡ್ಕೊಂಡು ಹೋಗುದು, ಅಲ್ಲಿಂದ ಮತ್ತೆ ವಾಪಸ್. ಗೈಸ್ ನನ್ಗೆ ಹೇಳುವಾಗ ನಗೆ ಬರ್ತಾ ಉಂಟು. ನಾನು ನಮ್ಮ ಒಂದು ಅವಸ್ಥೆ ನೋಡಿದ್ರೆ ವಲಸೆ ಬಂದವರ ತರ ಇತ್ತು ಇವತ್ತಿನ ಒಂದು ವಿಷಯ. ಮತ್ತೆ ಅಂತೂ ಇಂತೂ ನಾವು ಆಚಿಂದ ಈಚೆ ನಡ್ಕೊಂಡೆಲ್ಲ ಬಂದು ಆಟೋ ಹತ್ತಿ, ಎಂತ ಯಾವ ಊರು, ಪಳ್ಳಿ ಅಲ್ಲ ಅಂದ್ರೆ ಪಾಳ್ಯಮ್ಮ ಹಾಗೆ ಗೈಸ್ ನಾವು ಒಂದು ಬದಿಗೆ ಬಂದು ಆಟೋ, ಅದು ನ್ಯೂ ಬಸ್ ಸ್ಟ್ಯಾಂಡ್ ಅಂತ, ಅಲ್ಲಿ ಬಂದು ಅಲ್ಲಿ ನಾವು ಲಾಸ್ಟ್ ಟೈಮ್ ಕೂಡ ಬಂದದ್ದು ಅದೇ ಬಸ್ಸಲ್ಲಿ. ಸೊ ಅದೇ ಬಸ್ಸಲ್ಲಿ ನಾವು ಬಂದ್ವಿ. ಫಾಯ್ಜಾನ ಅಂತ ಹೆಸರಿದೆ. ಸೊ ಗೈಸ್ ತುಂಬಾನೇ ಖುಷಿ ಆಯ್ತು. ಬಟ್ ಬಸ್ಸಲ್ಲಿ ಜರ್ನಿ ಸ್ವಲ್ಪ ಕಷ್ಟ ಆಗುತ್ತೆ, ಲಾಂಗ್, ಮತ್ತೆ ಅಲ್ಲೆಲ್ಲಿ ಸ್ಟಾಪ್ ಹೊಡೆದು.
ಸೊ ಇಟ್ಸ್ ಓಕೆ. ಬಟ್ ಆದ್ರೂ ಕೂಡ ಟಿಕೆಟ್ಸ್ ಎಲ್ಲ ಕಡಿಮೆ, ಅದೊಂದು ಖುಷಿ ಆಗ್ತದೆ. ಟಿಕೆಟ್ಸ್ ಎಲ್ಲ ಜಾಸ್ತಿ ಇದ್ರೆ ತುಂಬಾ ಕಷ್ಟ ಆಗ್ತದೆ ಗೈಸ್. ಅಂದ್ರೆ ಕಷ್ಟ ಅಂತ ಅಲ್ಲ, ಅಂದ್ರೆ ಟಿಕೆಟ್ಸ್ ಕೊಡುವಾಗ ಉಂಟಲ್ಲ ಬೇಜಾರಾಗುತ್ತೆ, ಆ ದುಡ್ಡು ತಿನ್ನುವಾಗ ನಮ್ಗೆ ಬೇಜಾರಾಗುದಿಲ್ಲ. ಸೊ ಆ ತರದೆಲ್ಲ ಒಂಥರ ಥಿಂಕಿಂಗ್. ಸೊ ಗೈಸ್ ಅದೆಲ್ಲ ಇರ್ಲಿ. ಆಮೇಲೆ ಗೈಸ್ ಬಸ್ ಹತ್ತುವಾಗ ಕೇಳಿದ್ರ, ಬಸ್ ಹತ್ತುವಾಗ ಸಲ್ಮಾನ್ ಅವ್ರಿಗೆ ಬಿಟ್ಟು ಬಸ್ ಹತ್ತಿದ್ದು ಗೈಸ್. ನಾವು ಸಲ್ಮಾನ್ ಅವ್ರಿಗೆ ಬಿಟ್ಟು, ಸಲ್ಮಾನ್ ಅವ್ರ ನೀರಿನ ಬಾಟ್ಲು ತರ್ತಾನೆ ಅಂತ ಹೋಗಿದ್ರು. ನಾವು ಬಸ್ ಸಿಗತ್ತೆಲ್ಲ ಕೂತ್ಕೊಂಡಾಗ ಬಸ್ ಮೂವ್ ಆಗಿದೆ, ಇವರಿಲ್ಲ. ಎಲ್ಲಿ ನೋಡಿದ್ರು ತೋರುದಿಲ್ಲ. ಬಸ್ ಸ್ವಲ್ಪ ಮುಂದೆ ಬಂದಿತ್ತು. ನಾನು ಡ್ರೈವರ್ ಹತ್ರ ಹೇಳೋದು, 1 ನಿಮಿಷ ಇಲ್ಲಿ, ಅಲ್ಲಿ ನನ್ನ ಹಸ್ಬೆಂಡ್ ಹೋಗಿದ್ದಾರೆ, ಎದ್ದು ನಿಂತಿದ್ದೇನೆ ನಾನು ಬಸ್ಸಲ್ಲಿ. ಮತ್ತೆ ಇವ್ರು ಬರುದು ತೋರ್ತಾ ಉಂಟ್ರು ಸ್ಲೋ ಆಗಿ. ನಾನು ಮತ್ತೆ ಹೇಳಿದ್ದೆ ಬೇಗ ಹಾಗೆ ಗೈಸ್ ಶಂಜಾ ನೋಡಿ ಮಲಗಿದ್ದಾಳೆ ಇಲ್ಲಿ, ನನ್ನ ಶಂಜಾ ತುಂಬಾ ಪೋಖ್ರಿ. ಹಾಗೆ ಗೈಸ್ ಮಾಶಾಅಲ್ಲಾ ಅಲ್ಹಮ್ದುಲಿಲ್ಲಾ ಫೈನಲಿ ಆಚೆಯಿಂದ ಬಂದು ಮತ್ತೆ ಇಲ್ಲಿ ಸ್ವಲ್ಪ ಆಟೋ ಮಾಡ್ಕೊಂಡು ಬರ್ಬೇಕು. ಬಂದ್ಬಿಟ್ಟು ಫೈನಲಿ ರೀಚ್ ಆದ್ವಿ. ರೀಚ್ ಆಗಿ ಫ್ರೆಶ್ ಎಲ್ಲ ಆಗಿ ದರ್ಗಕ್ಕೆ ಹೋಗಿ ಅದರ ಮೇಲೆ ದರ್ಗದಲ್ಲಿ ಎಲ್ಲ ಜಿಯಾರತ್ ಎಲ್ಲ ಆಗಿ ಸೊಲಾತೆಲ್ಲ ಇದು ಸೊಲಾತಿಗೆಲ್ಲ ಕೂತು ಪ್ರೇಯರ್ ಎಲ್ಲ ಆದ್ಮೇಲೆ ಮನೆಗೆ ಇದು ರೂಮಿಗೆ ಬಂದ್ಬಿಟ್ಟು ಫ್ರೆಶ್ ಆಗಿ ಈಗ ಊಟ ಮಾಡ್ಲಿಕ್ಕೆ ಹೋಗ್ಬೇಕು ಗೈಸ್. ಮಧ್ಯಾಹ್ನ ಊಟ ಮಾಡಿದ್ 4 ಗಂಟೆ ಆಗಿದೆ, 4:30 ಆಗಿದೆ. ಬಟ್ ಇವಾಗ ಊಟ ಮಾಡ್ಬೇಕು. ಬೆಳಗ್ಗೆನೆ ಹೇಳುದು ಗೈಸ್. ನನ್ನ ಅಮ್ಮನ್ಗೀಗ ಬಟ್ಟೆ ಹೊತ್ತೊಲಿಯುದು ಟೆನ್ಷನ್, ನಾವು ಮನೆಗೆ ತಗೊಂಡು ಹೋಗುದು, ನನ್ನ ಅಮ್ಮಂದೊಂದು ಅವಸ್ಥೆ. ಹಾಗೆ ಗೈಸ್ ಮಾಶಾಅಲ್ಲಾ ಅಲ್ಹಮ್ದುಲಿಲ್ಲಾ ಈಗ ಒಂದು ಊಟಕ್ಕೆ ಹೋಗಿ ಅದರ ಮೇಲೆ ಆಯ್ತು. ಇನ್ನು ವ್ಲಾಗ್ ಎಂಡ್ ಮಾಡ್ತೇನೆ ಗೈಸ್. ಬೇಗ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ಶಾಅಲ್ಲಾ ನೋಡುವ, ನಾಳೆ ಮತ್ತೆ ಬೇರೆ ಬದಿ ಹೋಗುವ ಒಂದು ಪ್ಲಾನ್ ಉಂಟು, ನೋಡುವ ಇನ್ಶಾಅಲ್ಲಾ ಹೋಗ್ಬೇಕು. ಸೊ ಗೈಸ್ ಊಟಕ್ಕೆ ಹೋಗುವ. ಗೈಸ್ ಫೈನಲಿ ನಾವು ನೈಟ್ ಇದು ಫುಡ್ ಮಾಡ್ಲಿಕ್ಕೆ ಬಂದಿದ್ದು ಆಯ್ತು. ಇನ್ನು ಇನ್ಶಾಅಲ್ಲಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್ ಆಲ್, ಗುಡ್ ನೈಟ್.